ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಿಗೆ ಬೆದರಿಕೆ ಕರೆ ಬಂದಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಿಕೆ ಅಲ್ತಾಫ್ ಖಾನ್ಗೆ ದುಬೈನಿಂದ ಬೆದರಿಕೆ ಕರೆ ಬಂದಿದೆ. ಆರ್ಎಸ್ಎಸ್ ಚಮಚಾಗಿರಿ ಮಾಡಿದ್ರೆ ಪಿಎಫ್ಐ ಸುಮ್ಮನೆ ಬಿಡಲ್ಲ, ಕೋರ್ಟ್ನಲ್ಲಿರೋ ಕೇಸ್ಗೆ ಸಾಕ್ಷಿ ಹೇಳಬಾರ್ದು ಅಂತೇಳಿ ಧಮಕಿ ಹಾಕಿದ್ದಾರೆ. ಅಲ್ತಾಫ್ ಪರಿಚಯಸ್ಥ ಅಜ್ಮತುಲ್ಲಾಗೆ ಅನಾಮಿಕರು ಕರೆ ಮಾಡಿದ್ದಾರೆ. ದುಬೈ ಮೂಲದ ವ್ಯಕ್ತಿಯನ್ನ ಈಗ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ನಿನ್ನ ಜೊತೆಗೆ ನಿನ್ನ ಕುಟುಂಬದವರ ಜೀವ ಉಳಿಸಲ್ಲ. ಜೆಜೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಬಿಕೆ ಅಲ್ತಾಫ್ ಖಾನ್ಗೆ ದುಬೈನಿಂದ ಬಂದಿರುವಂಥ ಬೆದರಿಕೆ ಕರೆ ಇದು. ಆರ್ಎಸ್ಎಸ್ ಚಮಚಾಗಿರಿ ಮಾಡಿದ್ರೆ ಪಿಎಫ್ಐ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಸದ್ಯ ದೇಶದಲ್ಲಿ ಪಿಎಫ್ಐ ಬ್ಯಾನ್ ಆಗಿದೆ. ಈ ರೀತಿಯಾಗಿ ಫೋನ್ ಕಾಲ್ನಲ್ಲಿ ಆವಾಜ್ ಹಾಕಿದ್ದಾರೆ. ಕೋರ್ಟ್ನಲ್ಲಿರೋ ಕೇಸ್ಗೂ ನೀನು ಸಾಕ್ಷಿ ಹೇಳಬಾರ್ದು ಅಂತೇಳಿ ಧಮಕಿ ಹಾಕಿರುವಂಥದ್ದು. ಜನವರಿ 5ರಂದು ರಾತ್ರಿ 8:45 ಸುಮಾರಿಗೆ ಅಲ್ತಾಫ್ ಇವರಿಗೆ ಬೆದರಿಕೆ ಕರೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಕಾಂಗ್ರೆಸ್ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಿಗೆ ಬೆದರಿಕೆ ಕರೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಈ ಸಂಬಂಧ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಬೆದರಿಕೆ ಮಾಡಿದಂಥ ವ್ಯಕ್ತಿಗಳು ಏನು ಹೇಳಿದ್ದಾರೆ ಅಂತೇಳಿ? ಎಸ್ ಸಂಪತ್, ಪ್ರಮುಖವಾಗಿ ದುಬೈನಿಂದ ಅನೇಕ ಅನಾಮಿಕರಾಗಿರ್ಬೋದು, ಆಗಂತುಕರಾಗಿರ್ಬೋದು, ಆಗಾಗ ಭಾರತದಲ್ಲಿರುವಂತಹ ಅನೇಕ ಪ್ರಮುಖರಿಗೆ ಮತ್ತು ಈ ಜನರ ನಡುವೆ ಓಡಾಡುವಂಥದ್ದು ಮತ್ತು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಕರೆ ಮಾಡಿ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಮುಂದುವರಿದ ಭಾಗವಾಗಿ ಈಗ ಈ ಕಾಂಗ್ರೆಸ್ ಮುಖಂಡ ಮತ್ತು ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಈ ಬಿಕೆ ಅಲ್ತಾಫ್ ಖಾನ್ ಏನಿದ್ದಾರೆ ಅವರಿಗೆ ಬೆದರಿಕೆ ಕರೆಯನ್ನ ಮಾಡಿರುವಂಥದ್ದು. ನೀನು ಆರ್ಎಸ್ಎಸ್ ಚಮಚಾಗಿರಿ ಮಾಡಿದ್ರೆ ಪಿಎಫ್ಐ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಕೋರ್ಟ್ ನಲ್ಲಿರೋ ಕೇಸ್ಗೂ ಕೂಡ ನೀನು ಸಾಕ್ಷಿ ಹೇಳಬಾರ್ದು ಅಂತ ಧಮಕಿ ಹಾಕಿರೋ ಬಗ್ಗೆ ಈಗ ಅಲ್ತಾಫ್ ಜೆಜೆಆರ್ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು. ಇನ್ನು ಜನವರಿ 5ನೇ ತಾರೀಕು ರಾತ್ರಿ 8:45 ಸುಮಾರಿಗೆ ಈ ಅಲ್ತಾಫ್ ಪರಿಚಯಸ್ಥ ಅಜ್ಮತುಲ್ಲಾ ಅನ್ನೋರಿಗೆ ಕರೆ ಬರುತ್ತೆ. ಕರೆ ಮಾಡಿ ಅಲ್ತಾಫ್ಗೆ ಫೋನ್ ಕೊಡೋ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಕಡೆಯಿಂದ ತಾಕೀತನ್ನು ಕೂಡ ಮಾಡ್ತಾರೆ. ಈ ವೇಳೆ ಈ ಅಲ್ತಾಫ್ ಜೊತೆ ಅನಾಮಿಕರು ಮಾತುಕತೆ ಶುರು ಮಾಡಿ, ನಮ್ಮ PFI ಸಂಘಟನೆ ಜೊತೆ ಆಟವಾಡಬೇಡ, RSS ಏಜೆಂಟ್ ಆಗಿ ಕೆಲಸ ಮಾಡಬೇಡ, ನಾಳೆ ನಿನ್ನ ಮಗಳ ಮದುವೆ ಇದೆ, ನಮ್ಮಿಂದ ನೀನು ಸುಮಾರು ಬಾರಿ ಬಚಾವಾಗಿದ್ಯಾ, ಆದ್ರೆ ಇನ್ನು ಮುಂದೆ ನೀನು ಬಚಾವಾಗೋದಕ್ಕಾಗೋದಿಲ್ಲ, ನಿನ್ನ ಸಂಬಂಧರನ್ನೇ ನಾವು ಉಳಿಸಿಲ್ಲ, ಹೀಗಾಗಿ ನೀನ್ ಉಳಿತೀಯಾ, ನಿನ್ನ ಮತ್ತು ನಿನ್ನ ಕುಟುಂಬವನ್ನ ನಾವು ಜೀವ ಸಹಿತ ಉಳಿಸೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬೆದರಿಕೆ ಹಾಕಿರುವಂತದ್ದು. ಸದ್ಯಕ್ಕೆ ಈ ಒಂದು ಹಿನ್ನೆಲೆ ಅಂತಂದ್ರೆ ಬೆದರಿಕೆ ಕರೆ ಹಿನ್ನೆಲೆ ಜೆಜೆಆರ್ ನಗರ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅಲ್ತಾಫ್ ಅವರು. ಅದಾದ್ಮೇಲೆ ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಅಧಿಕಾರಿಗಳು ಸಿಸಿಬಿಗೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಿರುವಂತದ್ದು. ಇನ್ನು ದುಬೈನಿಂದ ಅಲ್ತಾಫ್ಗೆ ಕರೆ ಬಂದಿರೋದು ಈಗ ತನಿಖೆಯಲ್ಲಿ ಸಾಬೀತಾಗಿದೆ. ಸದ್ಯ ಒಬ್ಬ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ದುಬೈ ವ್ಯಕ್ತಿಗಳ ಜೊತೆ ಕಾಂಟ್ಯಾಕ್ಟ್ ಇರೋಣ ಆತನ ವಿಚಾರಣೆಯನ್ನು ಕೂಡ ಸಿಸಿಬಿ ನಡೆಸ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.